ಸಿಡಿ ಕೇಸ್ ಬಗ್ಗೆ ಯಾವ ತನಿಖೆ ಆಗಬೇಕು, ಸಿಬಿಐನ ಸಿಐಡಿನ ಅನ್ನೋದು ತೀರ್ಮಾನ ಆಗಲಿದೆ. ಯಾವ ತನಿಖೆ ಅನ್ನೋದು ಸಂಜೆ ತೀರ್ಮಾನ ಆಗಲಿದ್ದು, ತನಿಖೆಗೆ ಒಪ್ಪಿಸೋದಕ್ಕೆ ತಾಂತ್ರಿಕ ಸಮಸ್ಯೆ ಈಗ ಎದುರಾಗಿದೆ. ತನಿಖೆ ಮಾಡೋದಕ್ಕೆ ದೂರುದಾರರೇ ಇಲ್ಲ. ಸೊ ಯಾವ ತನಿಖೆಗೆ ಕೊಡಬೇಕು ಅನ್ನೋದು ಸಂಜೆ ತೀರ್ಮಾನ ಆಗುತ್ತೆ. ಆದ್ರೆ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. ತನಿಖೆ ಮಾಡೋದಕ್ಕೆ ಈಗ ಯಾರು ದೂರು ಕೊಟ್ಟವರು, ಯಾರು ದೂರುದಾರರೇ ಇಲ್ಲ. ಇದಕ್ಕೆ ಕೊಟ್ಟ ದೂರನ್ನ ವಾಪಸ್ ಪಡೆದಿದ್ದಾರೆ ದಿನೇಶ್ ಕಲ್ಲಳ್ಳಿ ಅವರು. ಆಲ್ರೆಡಿ ತನಿಖೆಗೆ ಆದೇಶಿಸಬೇಕಾದ್ರೆ ದೂರು ಕೊಡೋದು ಅವಶ್ಯಕವಾಗಿರುತ್ತೆ. ಸೊ ರಮೇಶ್ ಜಾರಕಿಹೊಳಿ ಈ ಒಂದು ಸಿಬಿಐ ತನಿಖೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ ಈ ಪ್ರಕರಣವನ್ನ. ಆದ್ರೆ ಈವರೆಗೂ ದೂರನ್ನ ದಾಖಲಿಸಿಲ್ಲ ರಮೇಶ್ ಜಾರಕಿಹೊಳಿ. ಹಲವಾರು ಡಿಮಾಂಡ್ಗಳು ಬಂದಿದೆ. ಕೆಲವರು ಸಿಬಿಐ ಅಂತಾರೆ, ಕೆಲವರು ಸಿಐಡಿ ಅಂತಿದ್ದಾರೆ. ಅವೆಲ್ಲವನ್ನು ಕೂಡ ನಾವು ಫೈನಲ್ ಆಗಿ ಮಾಡಬೇಕಾದ್ರೆ ಈಗಿರುವಂಥ ನಮ್ಮ ಮುಂದಿರುವಂಥ ವಿಚಾರಗಳು ಮತ್ತು ಬೇಡಿಕೆಗಳು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ, ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಾಯಂಕಾಲವರೆಗೂ ತೀರ್ಮಾನ ಮಾಡ್ತೀವಿ ಅಂತ. ಅಂತಿಮವಾಗಿ ಇವತ್ತು ಸಾಯಂಕಾಲ ತೀರ್ಮಾನ. ಕಾಂಗ್ರೆಸ್ನವರೇ ಸಿಡಿ ಮಾಡಿಸಿದ್ದು, 100% ಸಿಡಿ ಮಾಡಿದ್ದೆ ಕಾಂಗ್ರೆಸ್ನವರು ಅಂತ ಹೇಳಿದ್ದು ಸಚಿವ ಎಸ್.ಟಿ. ಸೋಮಶೇಖರ್ ಅವರು ಈ ರೀತಿಯ ಬಾಂಬ್ ಅನ್ನ ಹಾಕಿದ್ದಾರೆ. 100% ಈ ಒಂದು ಸಿಡಿಯನ್ನ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ನವರೇ. ನಾನು 20 ವರ್ಷ ಕಾಂಗ್ರೆಸ್ನಲ್ಲೇ ಇದ್ದೆ, ಕಾಂಗ್ರೆಸ್ನವರು ಏನ್ ಮಾಡ್ತಾರೆ ಅಂತ ಗೊತ್ತಿದೆ. ಇಂತಹ ಮನೆ ಹಾಳು ಕೆಲಸ ಕಾಂಗ್ರೆಸ್ನದ್ದೇ ಅಂತ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ರಾಜ್ಯಾದ್ಯಂತ ಸಿಡಿ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಒಂದ್ ಕಡೆ 6 ಜನ ಸಚಿವರು ಕೂಡ ಎಲ್ಲೊಂದ್ ಕಡೆ ನಮ್ಮ ಮೇಲೆ ಕೂಡ ಷಡ್ಯಂತ್ರ ನಡೀಬಹುದು ಅಂತ ಹೇಳಿ ಕೋರ್ಟ್ನ ಮೊರೆ ಹೋಗಿದ್ರು. ಎಲ್ಲದ್ರ ಬಗ್ಗೆ ನಮ್ಮ ಜೊತೆ ವಿಸ್ತೃತವಾಗಿ ಎಸ್.ಟಿ. ಸೋಮಶೇಖರ್ ಅವರು ಮಾತಾಡ್ತಾರೆ. ಸರ್, ತಾವು ಗೃಹ ಸಚಿವರನ್ನ ಹೋಗಿ ಭೇಟಿಯಾಗಿ ಏನ್ ಡಿಮ್ಯಾಂಡ್ ಮಾಡಿದ್ರಿ ಸರ್? ಸಹಕಾರ ಕ್ಷೇತ್ರದ್ದು ಅಮೆಂಡ್ಮೆಂಟ್ ಬಗ್ಗೆ ಇವತ್ತು ಅಫಿಷಿಯಲ್ ಆಗಿ ಮೀಟಿಂಗ್ ಫಿಕ್ಸ್ ಮಾಡಿದ್ರು. ಸೌಹಾರ್ದ ಅದು ಒಂದು 3-4 ಮತ್ತು ನಮ್ಮ ಕೋಆಪರೇಷನ್ ಡಿಪಾರ್ಟ್ಮೆಂಟ್ದು 4-5 ಅಮೆಂಡ್ಮೆಂಟ್ ತರ್ತಕ್ಕಂಥದ್ದಕ್ಕೆ ಅಫಿಷಿಯಲ್ ಆಗಿ ನೋಟಿಸ್ ಕೊಟ್ಟಿದ್ರು. ಅದಕ್ಕೆ ಚರ್ಚೆ ಮಾಡೋಕ್ಕೆ ಬಂದಿದ್ದು ಅಷ್ಟೇ. ಜೊತೆಗೆ ಈ ಸಿಡಿದು ಸಿಬಿಐ ಕೊಡಬೇಕು ಇದನ್ನು. ಯಾಕೆಂದರೆ ಟಾರ್ಗೆಟ್ ಆಗ್ತಾ ಇರ್ತಕ್ಕಂಥವ್ರು ಓನ್ಲಿ ರಾಜಕಾರಣಿಗಳು ಮಾತ್ರ, ತೇಜೋವಧೆ ಆಗ್ತಕ್ಕಂಥವ್ರು ಕೂಡ ರಾಜಕಾರಣಿಗಳೇ. ಅದರಿಂದ ಇದೆಲ್ಲ ಸತ್ಯಾಂಶ ಹೊರಬರಬೇಕಾದ್ರೆ ಸಿಬಿಐ ತನಿಖೆಗೆ ಒಂದೇ ಇದು. ಸಿಬಿಐ ಕೊಟ್ಟರೆ ಅಟ್ಲೀಸ್ಟ್ ಎಲ್ಲ ಹೊರಗಡೆ ಬರ್ತದೆ, ಸತ್ಯಾಂಶ ಹೊರಗಡೆ ಬರ್ತದೆ. ಸರ್, ಇದರಿಂದ ಕಾಂಗ್ರೆಸ್ ಯಾಕೆ ಕೈವಾಡಿದೆ? ನಿಮ್ಮ ಮೇಲೆ ಟಾರ್ಗೆಟ್ ಮಾಡಿದ್ದಾರಾ? ನನ್ನ ಮೇಲೆ ಯಾರು ಟಾರ್ಗೆಟ್ ಮಾಡೋಕ್ಕಾಗೋದಿಲ್ಲ. ಈಗ ರಮೇಶ್ ಜಾರಕಿಹೊಳಿ ಟಾರ್ಗೆಟ್ ಮಾಡಿದ್ರು, ಕೇಸ್ ಕೊಟ್ಟರು, ವಾಪಸ್ ತಗೋಬಿಟ್ರು. ಈಗ ತೇಜೋವಧೆ ಆಗಿರ್ತಕ್ಕಂಥದ್ದು ವಾಪಸ್ ಬರ್ತದಾ? ಟಿವಿ ಮಾಧ್ಯಮಗಳಲ್ಲಿ ಬಂದದ್ದು ವಾಪಸ್ ಬರ್ತದಾ? ಅವರ ಕುಟುಂಬ ಇದೆಲ್ಲ ಎಷ್ಟು ಸಫರ್ ಆಗ್ತಿದ್ದಾರೆ ತೇಜೋವಧೆ, ಅದು ವಾಪಸ್ ಬರ್ತದಾ? ಸರ್, ಕನಕಪುರ ಮತ್ತು ಬೆಳಗಾವಿ ಅಂತ ಹೇಳಿದ್ರು. ಕನಕಪುರ ಅಂತ ಅಂದ ತಕ್ಷಣ ಕನಕಪುರ ಅಂದ್ರೆ ಡಿ.ಕೆ. ಸಹೋದರರು ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಆ ವರ್ಡನ್ನು ಬಳಸಿದ್ರು ಸರ್? ನಿಮ್ಗೇನಾದ್ರೂ ಎಲ್ಲ ಒಂದ್ ಕಡೆ ದೂರದಲ್ಲಿ ಶಂಕೆ ಇದೆಯಾ ಸರ್ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಕುಟುಂಬದ ಮೇಲೆ ಏನಾದ್ರು? ನನಗೆ ಯಾರ ಮೇಲೂ ಶಂಕೆ ಇಲ್ಲ. ಎಲ್ಲೋ ಒಂದು ಕಡೆ ಅಸೆಂಬ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ತೇಜೋವಧೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ಲಾನ್ ಮಾಡಿರ್ಬೋದು ಅಂತಕ್ಕಂಥದ್ದು ಒಂದು ಮಾಹಿತಿ. ಏನು ತಪ್ಪು ಮಾಡಿಲ್ಲ, ನೀವು ಯಾವುದೋ ಸಿಡಿ ಪ್ರಕರಣ ಇಂಥದ್ರಲ್ಲಿ ಯಾವ್ದ್ರೂ ಭಾಗಿಯಾಗಿಲ್ಲ, ನೀವು ಸ್ವಚ್ಛವಾಗಿದ್ದೀರಾ. ಆದ್ರೂ ಕೂಡ ತಮ್ಗೆ ಯಾಕೆ ಸರ್ ಭಯ? ತೇಜೋವಧೆ ಮಾಡ್ಬೋದು ಅಂತಕ್ಕಂಥದ್ದು ಒಂದೇ ಉದ್ದೇಶ. ನಮ್ದು ಸಿಡಿ ಇದೆ ಮತ್ತೊಂದಿದೆ ಅಂತಕ್ಕಂಥದ್ದಲ್ಲ. ಸಿಡಿ ಇದ್ದರಿಂದ ಕೋರ್ಟ್ಗೆ ಯಾರೂ ಹೋಗ್ಲಿಲ್ಲ. ಈಗ ತೇಜೋವಧೆ ಮಾಡ್ತಾರೆ ಅಂತೇಳಿ ಎಲ್ಲರೂ ಕೂಡ ಒಟ್ಟಿಗೆ ಮಾತಾಡ್ಕೊಂಡಿದ್ದು. ನಾವು ಕೋರ್ಟ್ಗೆ ಯಾವಾಗ ಹೋದೋ ಮಿಗ್ದವ್ರಿಗೆ ಎಲ್ಲ ಟಾರ್ಗೆಟ್ ಮಾಡಿಬಿಟ್ರು. ನಿಮ್ದು ಬಹಳಷ್ಟು ಸಿಡಿಗಳಿದಾವೆ, 22 ಸಿಡಿಗಳಿದಾವೆ ಅಂತೇಳಿ 24 ಸಿಡಿಗಳಿದಾವೆ, ಒಂದೊಂದಾಗಿ ರಿಲೀಸ್ ಆಗುತ್ತೆ. ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರ ಸಂಬಂಧಪಟ್ಟ ಸಿಡಿ ಇದೆ ಅಂತೇಳಿ ಯತ್ನಾಳ್ ಅವರು ಹೇಳಿದ್ರು. ನಾನು ಹೇಳ್ತಾ ಇರೋದು, ಸಿಬಿಐ ತನಿಖೆ ಕೊಟ್ರೆ 20 ಅಲ್ಲ 40 ಇರಲಿ, ಅದು ಬಂದ್ಬಿಡ್ಲಿ. ಅದು ಯಾರು ಟಾರ್ಗೆಟ್ ಮಾಡಬೇಕು ಅದನ್ನ ಅದು ಮಾಡ್ಕೊಳ್ಳಿ, ಅದ್ರ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಕಾಂಗ್ರೆಸ್ ಷಡ್ಯಂತ್ರ ಇದೆಯಾ ಸರ್? ನಾನು ಹೇಳಲ್ಲ ಸರ್, ರಮೇಶ್ ಜಾರಕಿಹೊಳಿ ಹೇಳಿದಾರಲ್ಲ. ಅಲ್ಲ, ನೀವೇ ಆ ಥರ ಹೇಳ್ಬೇಡಿ ಸರ್. ತಾವು ನೋಟ್ ಮಾಡ್ತೀರಾ? ಸಿಬಿಐ ಕೊಡ್ತಾ ಕೇಳ್ತಾ ಇರಕಂಡ ಉದ್ದೇಶ ಯಾರ್ಯಾರು ಹಿನ್ನೆಲೆ ಇದ್ದಾರೆ ಅದೆಲ್ಲ ಹೊರಗಡೆ ಬರಲಿ. ಕರ್ನಾಟಕದ ಜನತೆಗೆ ಇಂಥ ಅಯೋಗ್ಯ ಕೆಲಸ ಯಾರು ಮಾಡ್ತಾರೆ, ಮನೆಹಾಳು ಕೆಲಸ ಯಾರು ಮಾಡ್ತಾರೆ, ಈ ತೇಜೋವಧೆ ಮಾಡ್ತಕ್ಕಂಥ ಕನಕಪಟ್ಟು ಬೆಳಗಾವಿವರೆಗೆ ತನಿಖೆ ಆಗಲಿ. ಅಲ್ಲಲ್ಲ, ಸಿಬಿಐ ಕೊಡ್ಲಿ, ಯಾರು ಮಾಡ್ಲಿ, ಅದು ನಮ್ಗೇನಿಲ್ಲ. ಯಾರನ್ನಾರ ಎನ್ಕ್ವೈರಿ ಮಾಡ್ಲಿ. ಕಾಂಗ್ರೆಸ್ ಪ್ರಭಾವಿ ನಾಯಕರಿದ್ರೆ ಸರ್, ಸಿಬಿಐಗೆ ಕೊಟ್ಟಾದ್ಮೇಲೆ ಯಾರು ತನಿಖೆ ಮಾಡಬೇಕು ಅಂತ ಇರ್ತದ ಅವ್ರು ತನಿಖೆ ಮಾಡ್ಲಿ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ವಿಧಾನಸೌಧದಿಂದ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.